ರುಚಿಕರವಾದ ಕಬ್ಬು. ಕಬ್ಬಿನ ಸಿಪ್ಪೆಯನ್ನು ಹಲ್ಲಲ್ಲಿ ಕಿತ್ತು ತೆಗೆದು ತಿಂದ್ರೇನೆ ಅದರ ಮಜಾ. ಚಾಕುವಲ್ಲಿ ಕತ್ತಿಯಲ್ಲಿ ಕಟ್ ಮಾಡಿ ಕತ್ತರಿಸಿ ತಿಂದಾಗ ಆ ಮಜಾ ಸಿಗೋದೇ ಇಲ್ಲ. ಆದ್ರೇನು ಮಾಡೋದು? ಈಗ ವಯಸ್ಸಾಗ್ತಾ ಹಲ್ಲು ಅಷ್ಟು ಗಟ್ಟಿಯಾಗಿರಲ್ಲ. ಬಾಲ್ಯದಲ್ಲಿ ತಿಂದಿರೋ ಸಿಪ್ಪೆಯನ್ನು ಕಿತ್ತು ತೆಗೆದು ತಿಂದಿರೋ ಆ ಒಂದು ನೆನಪು ಮರುಕಳಿಸಿದಾಗ ಈಗಲೂ ಧೈರ್ಯ ಮಾಡೇ ಬಿಡೋಣ ಅಂತ ನಿರ್ಧಾರ ಮಾಡಿ ಹಲ್ಲಿನಿಂದ ಸಿಪ್ಪೆಯನ್ನು ಕಿತ್ತು ತೆಗೆದು ಕಬ್ಬನ್ನು ತಿನ್ನಲು ಶುರು ಮಾಡಿ ಆಯಿತು. ಆದರೆ ಯಾವಾಗ ದಂತವೈದ್ಯರ ಬಳಿ ಓಡಬೇಕು ಅನ್ನುವ ಭಯ ಹಾಗೇ ಮನಸ್ಸಿನ ಒಳಗಡೆಯೇ ಇತ್ತು. ಆದರೂ ಧೈರ್ಯಂ ಸರ್ವತ್ರ ಲಕ್ಷಣಂ ಅನ್ನೋ ಥರ ಧೈರ್ಯ ಮಾಡಿ ಹಲ್ಲಲ್ಲೇ ಸಿಪ್ಪೆಯನ್ನು ಕಿತ್ತು ತೆಗೆದು 1.5 ಜಲ್ಲೆ ಕಬ್ಬನ್ನು ತಿಂದು ಅದರ ಮಜಾ ಸೌದು ಅದನ್ನು ಖುಷಿಪಟ್ಟೆ. ವಯಸ್ಸಾಗ್ತಾ ಭಯ ಅನ್ನೋದು ಒಳಗಡೆ ಇದ್ದೇ ಇರುತ್ತೆ. ಆದರೂ ಒಂದು ತುಂಬ ರುಚಿಕರವಾದ ಕಬ್ಬನ್ನು ಸೌದು ತಿಂದಾಯಿತು.